ಮಾಸದಲ್ಲಿ ಹುಣ್ಣಿಮೆ ದಿವಸ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಸೇರಿ ಭಕ್ತಿಯಿಂದ ಇದನ್ನು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಯಥಾಶಕ್ತಿ ನಾವು ಬೆಂಗಳೂರಿಂದ ಅಲ್ಲೇ ವಾಸವಾಗಿದ್ದರೂ ಸಹಿತ ಇಲ್ಲಿ ಪ್ರತಿ ವರ್ಷ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೈಯಾದ ಅಳಿಲು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದೇ ರೀತಿ ಇನ್ನೂ ಹಲವಾರು ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರಂತರವಾಗಿ ಸೇವೆನ ದಿನದಿಂದ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಪಡಿಸ್ತಾ ಸಮಸ್ತವಾದಂಥ ಈ ಪ್ರಾಕಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ದಾನಿಗಳು ಈಗ ದೇವಸ್ಥಾನ ಒಂದು ಹೊಯ್ಸಳರ ಕಾಲದ್ದು ದೇವಸ್ಥಾನ. ಒಂದು ನಮಗೆ ಹಿಂದೆ ಹೇಳಿರೋದು ಒಂದು ಅಂದಾಜು 800 ವರ್ಷಗಳ ಹಿಂದಿನ ದೇವಸ್ಥಾನ ಆಗಿದೆ. ಇದು ದೇವರಿಗೆ ಪ್ರತಿನಿತ್ಯ ವೈಖಾನ ಸಾಗಮ ರೀತಿ ಶಾಸ್ತ್ರೋಕ್ತಿ ದೇವರ ಕೈಂಕರ್ಯ ನಡೆಯುತ್ತೆ. ಇದರಲ್ಲಿ ಪಾಲ್ಗುಣ ಮಾಸ ಹುಣ್ಣಿಮೆ ಅಥವಾ ಹೋಳಿ ಹಬ್ಬ ರಥೋತ್ಸವ ನಡೆಯುತ್ತೆ. ಇಲ್ಲಿ ಹೊಳೆನರಸೀಪುರ ಎಲ್ಲ ಒಂದೇ ರೀತಿ ಯಾವಾಗ ಪ್ರತಿ ವರ್ಷ ನಡೆಯುತ್ತೆ. ಅದೇ ಥರ ಈ ವರ್ಷ ಸಹ ನಡೀತಾ ಇದೆ. ಇದು ವೈಖಾನ ಸಾಗಮೋಕ್ತವಾಗಿ ಪಂಚಾಹ, ನವಾಹ, ಸಪ್ತಾಹ ಆ ಥರ ಕಾರ್ಯಕ್ರಮಗಳಿದೆ. ನಾವು ನಮ್ಮ ದೇವಸ್ಥಾನದಲ್ಲಿ ಪಂಚಾಹ ಕಾರ್ಯಕ್ರಮನ ಆಗಮೋಕ್ತವಾಗಿ ಪಂಚಾಹ ಮತ್ತು ವೈಭವೋಕ್ತವಾಗಿ ಒಂದು 15 ದಿವಸ ರಥೋತ್ಸವಗಳು ನಡೆಯುತ್ತೆ. ಹಿಂದೆ ಮುಂದೆ ನಡೆಯುತ್ತೆ. ಪಂಚಾಹದಲ್ಲಿ ಒಂದು ದಿವಸ ದೇವತೆಗಳನ್ನ ಕರಿತೀವಿ, 2ನೇ ದಿವಸ ಕಲ್ಯಾಣೋತ್ಸವ ಮಾಡ್ತೀವಿ, 3 ದಿವಸ ಬ್ರಹ್ಮರಥೋತ್ಸವ ಮಾಡ್ತೀವಿ, 4ನೇ ದಿವಸ ಶೈನೋತ್ಸವ ಅಂತ, 5ನೇ ದಿವಸ ಓಕ್ಲಿ ಮತ್ತು ದೇವತೆಗಳನ್ನ ಕಳಿಸೋದು, ಸಂಜೆಗೆ ದೇವತೆಗಳನ್ನ ಕಳಿಸೋದು. ಈ ಥರ ಆಗಮೋಕ್ತವಾಗಿ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ವಿ. ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಪ್ರತಿ ವರ್ಷ ನಡೀತಾ ಇದೆ. ದೇವಸ್ಥಾನ ತುಂಬ ದೇವರು ಅಂದ್ಕೊಂಡಿದ್ದೆಲ್ಲ ಭಕ್ತಾದಿಗಳಿಗೆ ತುಂಬ ಅನುಕೂಲಗಳಾಗಿದೆ. ಅದರಿಂದ ತುಂಬ ಜನರು ಬರ್ತಾ ಇರುವಂಥ ಸಾಧ್ಯತೆಗಳಿದೆ. ನೀವು ಎಲ್ಲರೂ ಬನ್ನಿ.